ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 7 ಜೂನ್ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 31 ಮಾರ್ಚ್ 2010. मुरली टाइटल ಇದೆ पूर्वज और पूज्य के स्वमान में रहकर मनसा द्वारा सर्व की पालना करो, पूरे वृक्ष को सकाश दो. पूर्वज ಹಾಗೂ ಪೂಜ್ಯ ಸ್ವಮಾನದಲ್ಲಿದ್ದು ಮನಸ್ಸಿನ ಮೂಲಕ ಸರ್ವರ ಪಾಲನೆಯನ್ನ ಮಾಡ್ರಿ, ಪೂರ್ಣ ವೃಕ್ಷಕ್ಕೆ ಸಕಾಶ ಕೊಡಿ. ಬಾಬಾ ಹೇಳ್ತಾರೆ, ಬಹಳ ಗುಪ್ತ ರಹಸ್ಯ ಉಳ್ಳಂತಹ ಈಶ್ವರಿಯ ಮಹಾವಾಕ್ಯ. ಪೂರ್ವಜ ಮತ್ತು ಪೂಜ್ಯ ಸ್ವಮಾನದಲ್ಲಿದ್ದು ಮನ್ಸಾ ಸೇವೆಯನ್ನ ಮಾಡ್ರಿ ಮತ್ತು ಸರ್ವರ ಪಾಲನೆಯನ್ನ ಮಾಡ್ರಿ. ಅರ್ಥಾತ್ ಸರ್ವರ ಪಾಲನೆ ಯಾರು ಮಾಡ್ತಾರೆ ಅಂದ್ರೆ ಯಾರು ಎಲ್ಲರಿಗಿಂತ ದೊಡ್ಡವರದಾರ? ಪೂರ್ವಜ್ ಅದಾರ. ಪೂರ್ವಜ್ ಅರ್ಥಾತ್ ಹಾಗೆ ಲೌಕಿಕ ದೃಷ್ಟಿಯಿಂದ, ಶಾರೀರಿಕ ದೃಷ್ಟಿಯಿಂದ ನೋಡಿದ್ರೆ ಹೀಗನ್ನಿಸ್ತದ, ಇವರೆಲ್ಲ ನಮ್ ದೊಡ್ಡವರು, ಇವ್ರ ಮುಂದೆ ನಾವೇನು ಅಂತ ಅನ್ನಿಸ್ತದ. ಯಾವಾಗ ಛೋಟಿ ಬುದ್ಧಿ, ಸಣ್ಣ ದೃಷ್ಟಿಕೋನದಿಂದ ನಾವು ದೈಹಿಕ ದೃಷ್ಟಿಯಿಂದ ಯಾವಾಗ ನೋಡ್ತೀವಿ, ನಾವು ಚಿಕ್ಕವರಿದ್ದೀವಿ ಎನ್ನುವಂತ ಭಾವನೆಯಿಂದ. ಆದ್ರೆ ಬಾಬಾ ತಿಳಿಸಿದಂತ ಈ ಸತ್ಯ ಜ್ಞಾನದ ಆಧಾರದಿಂದ ಯಾವಾಗ ನಮ್ಮ ಮೂಲ ಸತ್ಯದಲ್ಲಿ ಸ್ಥಿತ ಆಗಿ ನಮಗ್ ನಾವು ಒಮ್ಮೆ ನೋಡ್ಕೋತೀವಿ, ಪಾತ್ರದೊಳಗ ನಾವು ಆತ್ಮ, ಇಡೀ ಜಗತ್ತಿನ ಸರ್ವ ಆತ್ಮರ ಎದುರುಗಡೆಗೆ ನಾವು ಪೂರ್ವಜಿದ್ದೀವಿ, ನಾವು ಮೊದಲಿಗರಿದ್ದೀವಿ ಮತ್ತು ಹಿರಿಯರಾಗಿದ್ದೀವಿ. ಅದರ ಜೊತೆಯಲ್ಲಿ ಪೂಜ್ಯರೂ ಸಹ. ಯಾಕೆಂದ್ರೆ ವಿಶ್ವ ನಾಟಕದಲ್ಲಿ ನಮ್ಮ ರೋಲ್ ಒಳಗ ಮೊಟ್ಟ ಮೊದಲನೆಯ ಪಾತ್ರ ಪೂಜ್ಯರಾಗಿರುವಂತಹ ಪಾತ್ರ ಇದೆ. ಅಂದಮೇಲೆ ಪಾತ್ರದಲ್ಲಿ ತಾವು ಪೂರಾ ಸೃಷ್ಟಿ ನಾಟಕದಲ್ಲಿ ಫಸ್ಟ್ ಈ ಸ್ಟೇಜಿಗೆ ಬಂದಿರುವಂತಹ ಹಿರಿಯ ಆತ್ಮರೂ ಆಗಿದ್ದೀರಿ ಮತ್ತೆ ಪೂಜ್ಯ ಆತ್ಮರೂ ಆಗಿದ್ದೀರಿ. ಇವೆರಡರ ಸ್ವಮಾನದಲ್ಲಿ ಇದ್ದುಕೊಂಡು ತಮ್ಮ ಮನಸ್ಸಿನ ಮೂಲಕ ಸರ್ವರ ಪಾಲನೆಯನ್ನ ಮಾಡ್ರಿ. ಒಂದಿದೆ ಉಣಿಸುವ, ತಿನ್ನಿಸುವ, ಸ್ಥೂಲ ವಸ್ತುಗಳನ್ನ ನೀಡುವುದರ ಮೂಲಕ ಪಾಲನೆ, ಶಿಕ್ಷಣ ಕೊಡುವುದರ ಮೂಲಕ ಪಾಲನೆ. ಇನ್ನೊಂದಿದೆ ಪೂರ್ವಜ ಆತ್ಮರದು ಎಲ್ಲ ಆತ್ಮರಿಗೆ ಏನು ಉಳಿದ ಕಿರಿಯ ಆತ್ಮರೇನಿದೆ, ಆತ್ಮರೊಳಗೆ ಹಿರಿಯ ಕಿರಿಯ ಅಂತ ಹಂಗೇನೂ ಇಲ್ಲ, ಎಲ್ಲ ಆತ್ಮ ಸಮಾನ ಇದ್ದಾರೆ. ಆದ್ರೆ ರೋಲ್ನಲ್ಲಿ ಯಾರು ಲೇಟ್ ಆಗಿ ಬಂದಿದ್ದಾರೋ ಅವರಿಗೆ ತಾವು ಮಕ್ಕಳು ಪೂರ್ವಜರು ಅಂತಾರ ಬಾಬಾ. ಯಾವಾಗ ನೀವು ಪೂರ್ವಜರಿದ್ದೀರತ್ತಂದ್ಮೇಲೆ ತಾವೇ ಉಳಿದ ಎಲ್ಲಾ ಮಕ್ಕಳಿಗೆ, ಎಲ್ಲ ಮಾನವಾತ್ಮರಿಗೆ ಮನಸ್ಸಿನ ಮೂಲಕ ಪಾಲನೆ ಕೊಡೋದು ನಿಮ್ಮ ಕರ್ತವ್ಯ ಅಂತ. ಮನಸ್ಸಿನ ಮೂಲಕ ಪಾಲನೆ ಅರ್ಥಾರ್ಥ ಮನಸ್ಸಿನಲ್ಲಿ ಶಕ್ತಿ ಇವೆ, ಮನಸ್ಸಿನಲ್ಲಿ ಗುಣಗಳು ಇವೆ, ಶ್ರೇಷ್ಠ ಸಂಸ್ಕಾರಗಳು ಇವೆ. ತಮ್ಮ ಸಂಸ್ಕಾರದ ಮೂಲಕ, ಶುಭ ಭಾವನೆಯ ಮೂಲಕ ಅನೇಕ ಆತ್ಮರಿಗೆ, ಅನೇಕ ಅಂದ್ರೆ ವಿಶ್ವದ ಸರ್ವ ಆತ್ಮರಿಗೆ ಸಕಾಶವನ್ನ ಕೊಡ್ರಿ, ಶಕ್ತಿಯನ್ನ ತುಂಬ್ರಿ ಅಂತಾರ ಬಾಬಾ. ಇದರ ಮೂಲಕ ಪಾಲನೆ ಕೊಡ್ರಿ, ಪೂರಾ ವೃಕ್ಷಕ್ಕೆ ಸಕಾಶ ಕೊಡ್ರಿ ಅಂತ. ಸರ್ವ ಆತ್ಮರಿಗೆ ಪಾಲನೆ ಕೊಡ್ರಿ, ಪ್ರೇಮದ, ಶಕ್ತಿಯ, ಶಾಂತಿಯ, ಖುಷಿ, ಆನಂದದ ಈ ಎಲ್ಲ ಗುಣಗಳ ಮೂಲಕ, ಶಕ್ತಿಗಳ ಮೂಲಕ ಅವರ ಪಾಲನಾ ಮಾಡ್ರಿ, ಪೋಷಣೆ ಮಾಡ್ರಿ ಹಾಗೂ ಪೂರಾ ವೃಕ್ಷಕ್ಕೆ ಸಕಾಶ ಕೊಡ್ರಿ ಅಂತ. ಪೂರಾ ವೃಕ್ಷಕ್ಕೆ ಸಕಾಶ ಕೊಡೋದು ಅಂತಂದ್ರೆ ಒಂದು ಬೇಹದ್ದಿನ ರೂಪದಲ್ಲಿ ನಾನು ಆತ್ಮ ನಿರಾಕಾರ ಕಲ್ಪ ವೃಕ್ಷದ ಏನು ಪೂರಾ ಬೇರುಗಳಿದೆ, ಬೇರಿನಲ್ಲಿಯೇ ಪೂರಾ ಮೇಲ್ಗಡೆಗೆ ಬಾಬಾ ಇದ್ದಾರೆ. ಬಾಬನ್ ಜೊತೆ ಕಂಬೈಂಡ್ ಆಗಿ ವೃಕ್ಷಪತಿ ತಂದೆ ಜೊತೆ ಕಂಬೈಂಡ್ ಆಗಿ ಪೂರಾ ವೃಕ್ಷಕ್ಕೆ ನಿರಾಕಾರಾತ್ಮರಿಗೆ ಸಕಾಶ ಕೊಡೋದು. ಇನ್ನು ಎರಡನೇದು ಫಿಸಿಕಲ್ ಲೆವೆಲ್ನೊಳಗ ಪೂರಾ ಡ್ರಾಮಾ, ಪೂರಾ ವಿಶ್ವಕ್ಕೆ, ಸರ್ವ ಮಾನವ ಆತ್ಮರಿಗೆ ಪ್ರೀತಿಯ, ಸ್ನೇಹದ, ಖುಷಿ, ಆನಂದದ ಅಂದ್ರೆ ಸರ್ವ ಗುಣಗಳ, ಶಕ್ತಿಗಳ ಪಾಲನೆಯನ್ನ ಮಾಡ್ರಿ. ಆದ್ರೆ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ, ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ವೃಕ್ಷಕ್ಕೆ ಸಕಾಶ ಕೊಡೋದು ಅಂತಂದ್ರೆ ಪೂರಾ ವೃಕ್ಷ ಎಲ್ಲಿದೆ? ವೃಕ್ಷದ ನಾಲೆಜ್ ಎಲ್ಲಿದೆ? ಬುದ್ಧಿಯಲ್ಲಿದೆ. ಬುದ್ಧಿಯಲ್ಲಿದೆ, ಆತ್ಮನಲ್ಲಿದೆ. ಅಂದ್ಮೇಲೆ ವೃಕ್ಷದ ನಾಲೆಜ್ ಬುದ್ಧಿಯಲ್ಲಿದೆ ಅಂತಂದ್ರೆ ಅದು ನನ್ನೊಳಗೆ ಇದೆ, ವೃಕ್ಷ ನನ್ನೊಳಗೆ ಇದೆ.
ಅಂದ್ರೆ ನನ್ನೊಳಗೆ ಇರುವಂತಹ ಈ ಏನೆಲ್ಲ ರಚನೆ ಇದೆ, ಈ ಎಲ್ಲ ರಚನೆಗೆ ತಾವು ಮಕ್ಕಳು ಸಕಾಶ ಕೊಡ್ರಿ ಅಂತಾರ ಬಾಬಾ. ಸಕಾಶ ಕೊಡ್ರಿ ಅಂತಂದ್ರೆ ಬೇರೆಯವರು ಕಮ್ಜೋರ್ ಅದಾರ, ಬೇರೆಯವರು ಕಮ್ ಅದಾರ, ಅದಕ್ಕೆ ಸಕಾಶ ಕೊಡ್ರಿ ಅಂತ ಅಲ್ಲ. ಆಕ್ಚುಲಿ ನನ್ನ ಮನಸ್ಸಿನಲ್ಲಿರುವಂತಹ, ಬುದ್ಧಿಯೊಳಗಿರುವಂತಹ ಅನೇಕ ವಿಷಯಗಳಲ್ಲಿ ವಿಕಾರ ತುಂಬಿದೆ. ಇವೆಲ್ಲವುಗಳು ನಿರಂತರ ಸಮಯಾನುಸಾರ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಾವ, ಹಲ್ಚಲ್ ಮಾಡ್ತಾ ಇರ್ತಾವ, ಅಶಾಂತ ಮಾಡ್ತಾ ಇರ್ತಾವ. ಅನೇಕ ಆಂತರಿಕ ವಿಚಾರಗಳು. ಬಾಬಾ ಹೇಳ್ತಾರ ಅವೆಲ್ಲವುಗಳಿಗೂ ಸಕಾಶ ಕೊಡ್ರಿ, ಪ್ರೀತಿ ಕೊಡ್ರಿ, ಸ್ನೇಹ ಕೊಡ್ರಿ. ಯಾಕಂದ್ರೆ ನನ್ನೊಳಗೆ ಇರುವಂತಹ ಅನೇಕ ವಿಚಾರಗಳು ಹೀಗಿವೆ, ಅವು ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದಾವ. ಒಳಗಡೆ ಹುಡುಕುವುದನ್ನು ಬಿಟ್ಟು, ಅನುಭವ ಮಾಡೋದನ್ನು ಬಿಟ್ಟು ಹೊರಗೆ ಮನುಷ್ಯರ ಮೂಲಕ ಪ್ರೀತಿ ಹುಡುಕ್ತಾ ಇದ್ದಾವ. ಕೆಲವರು ಮನುಷ್ಯರ ಮೂಲಕ ರೆಸ್ಪೆಕ್ಟ್ ಬಯಸ್ತಾ ಇದ್ದಾರೆ, ಮನುಷ್ಯರ ಮೂಲಕ ಮಾನ ಸಮ್ಮಾನದ ಅಪೇಕ್ಷೆಯನ್ನು ಇರ್ತಾ ಇದ್ದಾರೆ. ಅಂದ್ರೆ ಅವೆಲ್ಲಾ ವಿಚಾರ ಒಳಗೆ ಇದಾವ್. ಒಳಗೆ ಇರುವಂತಹ ಈ ಎಲ್ಲ ವಿಚಾರಗಳಿಗೆ ನೀವು ಒಳಗೆ ಸಕಾಶ ಕೊಡ್ರಿ. ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಮನ ಬುದ್ಧಿ ಸಂಸ್ಕಾರಗಳಲ್ಲಿ ತುಂಬಿರುವಂತಹ ಈ ವಿಚಾರಗಳಿಗೆ ಮತ್ತು ಸಂಸ್ಕಾರಗಳಿಗೆ ತಾವು ಸಕಾಶ ಕೊಡ್ರಿ ಪೂರಾ ವೃಕ್ಷಕ್ಕ. ಇದರಿಂದ ತಮ್ಮ ಒಂದು ಪಾಲನೆಯ ಮೂಲಕ ಆ ಎಲ್ಲ ವಿಚಾರಗಳಲ್ಲಿ, ಆ ಎಲ್ಲ ಅಸಂತುಷ್ಟ, ಅಪ್ರಾಪ್ತ ಆ ಎಲ್ಲ ವಿಚಾರಗಳು ಪುನಃ ಸಮರ್ಥ ಆಗ್ತವ. ಆ ವಿಚಾರ ಪುನಃ ಮೂಲ ಆತ್ಮನಲ್ಲಿ ಮರ್ಜ್ ಆಗ್ತವ. ಆವಾಗ ಸಂಪೂರ್ಣತೆಯ ಒಂದು ಅನುಭೂತಿ ಮಾಡೋದಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಬಾಬಾ ಹೇಳ್ತಾ ಇರ್ತಾವ, ಪೂಜ್ಯ ಮತ್ತು ಪೂರ್ವಜ್ ಸ್ವಮಾನದಲ್ಲಿರಿ, ಮನಸ್ಸಿನ ಮೂಲಕ ಸರ್ವಶಕ್ತಿಗಳ ಪಾಲನೆ ಮಾಡ್ರಿ, ಪೂರಾ ವೃಕ್ಷಕ್ಕೆ सकाश कोड्री। आज बाप दादा अपने चारों ओर के पूर्वज और पूज्य आत्माओं को देख रहे हैं। पूर्वज आत्माएं अपने को समझते हो ना? पूज्य आत्माओं का निवास कहाँ है? अपने झाड़ को सामने लाओ, उसमें देखो आपका स्थान कहाँ है। ನಿಮ್ಮ ವೃಕ್ಷವನ್ನ ಎದುರುಗಡೆ ತಗೊಂಡ್ ಬನ್ರಿ. ಯಾವುದು? ನಿರಾಕಾರಿ ಆತ್ಮರ ವೃಕ್ಷವನ್ನ ಎದುರುಗಡೆ ತಗೊಂಡ್ ಬನ್ರಿ. ಅಲ್ಲಿ ನಿಮ್ಮ ಸ್ಥಾನ ಎಲ್ಲಿದೆ ಅಂತ ನೋಡ್ಕೊಡ್ರಿ ಅಂತಾರ ಬಾಬಾ. ಇಲ್ಲ ಮಾನವ ಕಲ್ಪ ವೃಕ್ಷವನ್ನ ಎದುರುಗಡೆ ತಗೊಂಡ್ ಬನ್ರಿ, ಅಲ್ಲಿಯೂ ನಿಮ್ಮ ಸ್ಥಾನ ಎಲ್ಲಿದೆ ಅಂತ ಒಮ್ಮೆ ನೋಡ್ಕೊಡ್ರಿ ಅಂತಾರ ಬಾಬಾ. ಜಿತ್ನಾ ಹೋ ಸಕೆ ಆ ಪೂರ್ವಜೋಂ ಕ ಸ್ಥಾನ್ ಝಡ್ ಮೇ ಹೇನಾ, ಎಷ್ಟು ಸಾಧ್ಯ ಅಷ್ಟು ನೀವೆಲ್ಲ ಪೂರ್ವಜಾತ್ಮರು, ಆದಿ ಸನಾತನ ದೇವಿ ದೇವತಾ ಧರ್ಮದ ಒಂದು ಇದರಲ್ಲಿ ಹುಟ್ಟಿರುವಂತಹ ಆತ್ಮರು, ಸತ್ಯುಗದಿಂದ ಬಂದಿರುವಂತಹ ಆತ್ಮರೆಲ್ಲರೂ ಈ ಮಾನವ ಕಲ್ಪವೃಕ್ಷದ ಬೇರುಗಳಲ್ಲಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಝಾಡ್ ಕೆ ಝಡ್ ಮೇ ಬಿ ಹೇ ತನಾಮಿ ಬಿ ಹೇ, ವೃಕ್ಷದ ಬೇರ್ನಲ್ಲೂ ಇದ್ದೀರಿ, ಮೇಲೆ ಪೂರಾ ಕೊನೆಯಲ್ಲೂ ಇದ್ದೀರಿ, ವೃಕ್ಷದ ತುದಿಯಲ್ಲೂ ಕೂಡ ತಾವು ಇದ್ದೀರಿ. ಜಡ್ ಕೆ ದ್ವಾರ ಹಿ ಸಾರೆ ವೃಕ್ಷಕ್ಕೋ ಪಾಲನಾ ಮಿಲ್ತಿ ಹೇನಾ, ಯಾವಾಗ್ಲೂ ಎಲಿಗೆ ನೀರ್ ಹಾಕೋದಿಲ್ಲ, ನಾವ್ ಎಲಿಗೆ ಗೊಬ್ಬರ ಔಷಧಿ ಇದನ್ನ ಕೊಡೋದಿಲ್ಲ. ಏನ್ ಕೊಟ್ರು ಪೂರಾ ಬೇರುಗಳಿಗೆ ಕೊಡ್ತೀವಿ, ಆಗದು ಇಡೀ ವೃಕ್ಷಕ್ಕೆ ತಾನಾಗಿಯೇ ತಲುಪ್ತದ. ಅಂದ್ರೆ ಇಡೀ ವೃಕ್ಷಕ್ಕೆ ಎಲೆ ಕೊಂಬೆ ರೆಂಬೆಗಳಿಗೆ ಔಷಧ, ಪೋಷಣೆ, ನೀರು, ಸತ್ವ ಇವೆಲ್ಲ ಸಿಗುವುದು ಯಾರಿಂದ ಅಂದ್ರೆ ಬೇರುಗಳ ಮೂಲಕ. ಅಂದ್ರೆ ಬಾಬಾ ಹೇಳ್ತಾರೆ, ಮಾನವ ಕಲ್ಪ ವೃಕ್ಷದೊಳಗ ಎಲ್ಲಾ ನಿರಾಕಾರಿ ಆತ್ಮರಲ್ಲಿ ನೀವು ಪೂರ್ವಜರಿದ್ದೀರಿ. ನಿಮ್ಮ ಮೂಲಕವೇ ಇಡೀ ವಿಶ್ವಕ್ಕೆ ಸಕಾಶ ಶಕ್ತಿ ಸಿಗುವಂಥದ್ದು. ಪೂರ್ವಜ್ಗೆ ಸಾಥ್ ಪೂಜ್ಯ ಬಿ ಹೋನ, ನೀವು ಪೂರ್ವಜರಿರುವುದ್ರ ಜೊತೆಯಲ್ಲಿ ಅಂದ್ರೆ ಮಾನವ ಸೃಷ್ಟಿಯಲ್ಲಿ, ಈ ವಿಶ್ವ ನಾಟಕದಲ್ಲಿ ಸತ್ಯುಗದ ಆದಿಯಲ್ಲಿ ಬಂದಿರುವಂತಹ ನೀವೆಲ್ಲ ಆತ್ಮರು ಒಂದು ಕಡೆಗೆ ಪೂರ್ವಜರಾದ್ರೆ ಇನ್ನೊಂದು ಕಡೆಗೆ ಪೂಜ್ಯರೂ ಇದ್ದೀರಿ ಅಂತಾರ ಬಾಬಾ. ಯಾಕಂದ್ರೆ ವಿಶ್ವ ನಾಟಕದಲ್ಲಿ ಮೊಟ್ಟ ಮೊದಲನೆಯ ಮಾನವ ಜೀವನ ಏನಿದೆ ಅದು ದೇವತಾ ರೂಪದ ಜೀವನ ಇರೋದ್ರಿಂದ ನೀವು ದೇವತೆಗಳು, ನೀವು ಪೂಜ್ಯರಾಗಿದ್ರಿ ಅಂದಮೇಲೆ ಎಲ್ಲರಿಗೂ ಪೂಜ್ಯರು ನೀವೇ ಇದ್ದೀರಿ, ಪೂರ್ವಜರು ನೀವೇ ಇದ್ದೀರಂತಾರ ಬಾಬಾ. ತನ್ನ ದ್ವಾರ ಲಾಸ್ಟ್ ಪತ್ತೆ ಕೋ ಬಿ ಸಕಾಶ್ ಮಿಲ್ತಿ ಹೇ, ಈ ಬೇರಿನ ಮೂಲಕವೇ ಆ ವೃಕ್ಷದ ಕೊನೆಯ ತುದಿಯ ಎಲೆಗೂ ಕೂಡ ನೀರ್ ಸಿಗ್ತದ, ಸಕಾಶ ಸಿಗ್ತದ. तो अपने को सारे वृक्ष को सकाश देने वाले अनुभव करते हो ना. ತಮಗೆ ತಾವು ಇಡೀ ವೃಕ್ಷಕ್ಕೆ ಸಕಾಶ ಕೊಡುವಂತಹ ನಾನು ಪೂರ್ವಜಾತ್ಮ ಅಂತ ಅನುಭವ ಮಾಡ್ತೀರಲ್ಲ. ನಶಾ रहता है
कि हम पूर्वज सर्वात्मा वो रूपी टाल टालिया या पत्तों को सकाश दे रहे हैं. ತಾವೆಲ್ಲ ಆತ್ಮ ರೂಪಿ ಟೊಂಗೆಗಳಿಗೆ ಎಲೆಗಳಿಗೆ ಸಕಾಶ್ ಕೊಡುವಂಥವ್ರು ಅಂದ್ರ ಆತ್ಮಾರೂಪಿ ಟೊಂಗೆಗಳಿಗೆ ಆತ್ಮಾರೂಪಿ ಎಲೆಗಳಿಗೆ ಸಕಾಶ್ ಕೊಡುವಂಥವ್ರಲ್ಲ ನೀವು. ಈ ಅನುಭವ ಮಾಡ್ತಿದ್ದೀರಾ. जैसे ब्रह्मा बाबा को ग्रेट ग्रेट ग्रैंडफादर कहते, तो उनके आप साथी बच्चे भी मास्टर ग्रेट ग्रेट ग्रैंडफादर हो. ಹೇಗೆ ಬ್ರಹ್ಮ ಬಾಬಾರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗ್ತದೆ, ಅದೇ ರೀತಿಯಾಗಿ ತಾವು ಕೂಡ ಮಾಸ್ಟರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇದ್ದೀರಿ. ಬಾಬಾ ಗ್ರ್ಯಾಂಡ್ ಫಾದರ್ ಆದ್ರೆ ನೀವು ಮಾಸ್ಟರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅಂದ್ರೆ ಹೇಗೆ ಮುತ್ತಜ್ಜ ಇದ್ದಾರ ಬ್ರಹ್ಮ ಬಾಬಾ, ಮುತ್ತಜ್ಜನ ಸಹೋದರ ಇದ್ದೀರಿ ನೀವು. ಅಂದ್ರೆ ನೀವು ಹೇಗೆ ಮುತ್ತಜ್ಜ ಬ್ರಹ್ಮ ಬಾಬಾ ಇಡೀ ಮಾನವ ಕುಲದ ಪೂರ್ವಜ ಹಿರಿಯ ಆದಿದೇವ ಆಗಿದ್ರೆ, ನೀವು ಮಾಸ್ಟರ್ ಆದಿದೇವನೇ ಇದ್ದೀರಿ. ಯಾಕಂದ್ರೆ ಅದೇ ಸಮಕಾಲಿನೊಳಗೆ ನೀವು ಪಾತ್ರ ಅಭಿನಯ ಮಾಡಿರುವಂತವ್ರು, ಈ ವಿಶ್ವ ನಾಟಕದ ಪೂರ್ಣ ಅನುಭವ ಮಾಡಿರುವಂತವ್ರು. सारे वृक्ष के आत्माओं की आप पूर्वज आत्माओं की तरफ आकर्षण है ना. ಇಡೀ ಹೇಗೆ ಗಿಡಕ್ಕೆ ಬುಡಕ್ಕೆ ನಾವು ಬೇರಿಗೆ ನೀರು ಹಾಕ್ಲಿಲ್ಲ ಅಂದ್ರೆ ಮೇಲ್ಗಡೆ ಇರುವಂತಹ ಎಲೆ ಅವೆಲ್ಲ ಒಣಗ್ಲಿಕ್ಕೆ ಶುರು ಆಗ್ತದ. ಹಾಗೆ ಈ ವಿಶ್ವದಲ್ಲಿ ಆಹಾಕಾರ ಇದೆ, ಆತ್ಮರ ಮನಸ್ಸಿನಲ್ಲಿ ಅಶಾಂತಿ ಇದೆ, ಅನೇಕ ಬೇಡಿಕೆಗಳು, ಅನೇಕ ಅಪೇಕ್ಷೆಗಳದಾವ. ಇವೆಲ್ಲವುಗಳು ಪೂರ್ಣ ಆಗ್ಲಾರ್ದಕ್ಕೆ ಅಶಾಂತ ಅದಾರ, ದುಃಖಿ ಅದಾರ, ಕಂಗಾಲ್ತನದ ಅನುಭವ ಮಾಡ್ತಾ ಇದ್ದಾರ. ಅದಕ್ಕಾಗಿ ಅವ್ರ ಎಲ್ಲರ ಅಟೆನ್ಷನ್ ಪೂರ್ವಜರ ಕಡೆಗಿದೆ, ದೇವತೆಗಳ ಕಡೆಗಿದೆ. ಒಮ್ಮೆ ತಾವು ದೇವಕುಲದ ದೇವಾತ್ಮ ಇದ್ದೀರಿ, ಪೂರ್ವಜರಿದ್ದೀರಿ ಅಂತಂದ್ಮೇಲೆ ತಮಗೆ ಬಾಬಾ ಹೇಳ್ತಾರೆ, ತಾವು ಎಲ್ಲರಿಗೂ ಸಕಾಶ ಕೊಡ್ತಾ ಇದ್ದೀರಲ್ಲ, ತಮ್ಮ ಮೂಲಕ ಸಕಾಶ ತಲುಪ್ತಾ ಇದೆಯಲ್ಲ ಅಂತ ಕೇಳ್ತಾರೆ ಬಾಬಾ. वैसे आप भी पूर्वज के नाते से शक्तियों द्वारा उनको पालना करने वाले हो. ಪೂರ್ವಜರ ರೂಪದಲ್ಲಿ ನೀವು ಎಲ್ಲರಿಗೂ ಶಕ್ತಿಗಳ ಮೂಲಕ ಪಾಲನೆ ಮಾಡುವಂತವರಿದ್ದೀರಿ. आजकल देखते हो कि सभी आत्माएं दुखी है, पुकार रहे है. ಇವತ್ತು ನೋಡ್ತಾ ಇದ್ದೀರಲ್ಲ, ಇವತ್ತು ಜಗತ್ತಿನಲ್ಲಿ ಎಲ್ಲ ಆತ್ಮರು ಬಹಳ ದುಃಖಿ ಅದಾರ, ಕೂಗ್ತಾ ಇದ್ದಾರ, ಭಗವಂತ ದುಃಖ ಹರಣೆ ಮಾಡುವಂತ. अपने अपने देवी देवताओं को आओ हमारी रक्षा करो, हमें ಶಾಂತಿ दो, हमें ಶಕ್ತಿ दो. ಪ್ರತಿಯೊಬ್ಬರು ತಮ್ಮ ಮನೆಯ ದೇವತೆಯ ತಮ್ಮ ಪೂರ್ವಜರ ಎದುರುಗಡೆ ಹೋಗಿ ಎಲ್ಲರೂ ಕೇಳ್ತಿದ್ದಾರೆ, ಹೇ ಭಗವಂತ ಕ್ಷಮಾ ಸಾಗರ, ಪೂರ್ವಜರೇ ನೀವು ನಮಗ ಶಕ್ತಿ ಕೊಡ್ರಿ ಅಂತ. ಅಂದ್ಮೇಲೆ ಆ ಪೂರ್ವಜ ಆತ್ಮಾओंके कानों में सुनाई दे रहा है. ನೀವು ಪೂರ್ವಜ ಆತ್ಮರ ಕಿವಿಯೊಳಗೆ ಎಲ್ಲಾ ಮಾತುಗಳು ಕೇಳ್ತಾ ಇದೆಯಾ ಅಂತಾರ ಬಾಬಾ. ಅನುಭವ करते हो कि हम ही पूर्वज है. ನಿಮ್ಗೆ ಅನುಭವ ಆಗ್ತಾ ಇದೆಯಾ ನಾವೇ ಆ ಪೂರ್ವಜರು ಇದೀವಿ ಅಂತ. तो समय अनुसार आप सभी पूर्वज आत्माओं को मनसा द्वारा शक्तियों की पालना करनी ही है. उन्होंने आवश्यकता है. तो ಬಾಬಾ ಹೇಳ್ತಾರೆ, ಸಮಯ ಅನುಸಾರ ಈ ತಾವು ಪೂರ್ವಜ ಆತ್ಮ ಇದಿರತ್ತಂದ್ಮೇಲೆ ಉಳಿದೆಲ್ಲ ಆತ್ಮರಿಗೆ ತಮ್ಮ ಮನಸ್ಸಿನ ಶಕ್ತಿಯ ಮೂಲಕ ಪಾಲನೆ ಮಾಡೋದು ಅತ್ಯಂತ ಅವಶ್ಯಕ ಇದೆ ಅಂತಾರೆ ಬಾಬಾ. ಹೀಗೆ ಒಂದು ಲೌಕಿಕ ಮನೆಯೊಳಗ ಅಜ್ಜ ಇದ್ರು ಅಂತಂದ್ರ ಆ ಹೆಣ್ ಮೊಮ್ಮಕ್ಕಳಾಗ್ಲಿ ಗಂಡ್ ಮೊಮ್ಮಕ್ಕಳಾಗ್ಲಿ ಅಲ್ಲಿವರೆಗೂ ಅವ್ರದ್ದು ಎಲ್ಲಾ ಕ್ಷೇಮ ಸಮಾಚಾರ, ಅವ್ರದ್ದೆಲ್ಲ ತಿನ್ನುವ ಉಣ್ಣುವ ಎಲ್ಲ ವಿಷಯದಲ್ಲಿ ಅವ್ರು ವಿಚಾರ ಮಾಡ್ತಾರ, ಸಪ್ಲೈ ಮಾಡ್ತಾರೆ. ಎಲ್ಲರಿಗೂ ಎಷ್ಟು ಸಾಧ್ಯ ಅಷ್ಟು ಹಂಚಿ ಕೊಡ್ತಾರ, ತಿನ್ನಿಸ್ತಾರ, ಉಣಿಸ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಹದ್ದಿನ ರೂಪದಲ್ಲಿ ನೋಡಿದ್ರೆ ನಾವು ನಮ್ಮ ಫ್ಯಾಮಿಲಿ, ನಮ್ಮ ಜಾತಿ, ನಮ್ಮ ಏರಿಯಾ ಹೀಗೆ ಬರ್ತದೆ. ಅದಕ್ಕಾಗಿ ಬಹಳ ಚಿಕ್ಕದನಿಸ್ತದೆ. ಬಾಬಾ ಹೇಳ್ತಾರ, ಬೇಹದ್ದಿನ ರೂಪದಲ್ಲಿ ನಿಮ್ಮ ನಿರಾಕಾರಿ ಸ್ಥಿತಿಯಲ್ಲಿ ಒಮ್ಮೆ ನೋಡ್ರಿ. ಈ ಸೃಷ್ಟಿ ನಾಟಕದಲ್ಲಿ ಮೊದಲು ಬಂದವರು ನಿಮ್ ಹಿಂದ್ ಬಂದಂತ ಉಳಿದೆಲ್ಲ ಆತ್ಮರಿಗೆ ಸಕಾಶ ಕೊಡೋದು, ಎಲ್ಲ ಆತ್ಮರಿಗೆ ಮೇಲೆತ್ತೋದು, ಶ್ರೇಷ್ಠ ಶಕ್ತಿಗಳ ಮೂಲಕ ಪಾಲನೆ ಕೊಡೋ ಕೆಲಸ ನಿಮ್ದೇ ಅಂತಾರ ಬಾಬಾ. ಉನ್ಹೋಂಕೋ ಅವಶ್ಯಕತಾ ಹೇ, ಅವರೆಲ್ಲರಿಗೂ ಪಾಲನೆ ಕೊಡೋದು ನಿಮ್ಮ ಮೂಲಕವೇ ಅವ್ರಿಗೆ ಸಿಗೋದು ಬಹಳ ಅವಶ್ಯಕತೆ ಇದೆ ಅಂತಾರ ಬಾಬಾ. तो जितना आप अपने पूर्वज के नशे में रहेंगे उतना ही आप द्वारा उन्होंने पालना होगी. ಅಂಡರ್ಲೈನ್ ಪಾಲನಾ ಕೊಡೋದು ಅಂತಂದ್ರ ಅವ್ರಿಗೆಲ್ಲಾರಿಗೆ ಹೋಗಿ ಒಂದಿಷ್ಟು ಹಂಚಿ ಬರೋದು,
ಸ್ವೀಟ್ ಮಾಡಿ ಬಟ್ಟೆ ತಗೊಂಡು ಹೋಗಿ ಹಂಚಿ ಬರೋದು, ಈ ತರ ಪಾಲನೆ ಅಲ್ಲ. ಹೇಗೆ ಲೌಕಿಕದಲ್ಲಿ ಆ ಮಕ್ಕಳಿಗೂ ಬಟ್ಟೆ, ಈ ಮೊಮ್ಮಕ್ಕಳಿಗೂ ಬಟ್ಟೆ, ಅವ್ರಿಗೂ ಸ್ವೀಟ್, ಇವ್ರಿಗೂ ಸ್ವೀಟ್, ಹೀಗೆಲ್ಲ ಮಾಡ್ತಾರೆ. ಅದು ಸೀಮಿತ ಪಾಲನೆ. ನಿಜವಾದಂತ ಅವಶ್ಯಕ ಪಾಲನೆ ಅಂತಂದ್ರೆ ಪ್ರತಿ ಆತ್ಮನಿಗೆ ಅವರ ಒಂದು ಅಪ್ಪನ ಆಸ್ತಿಗೆ ಹಕ್ಕದಾರನಾಗಿ ಮಾಡೋದು, ಕಳೆದುಕೊಂಡಂತಹ ತಮ್ಮ ಶಾಂತಿ ಸುಖ ಈ ದಾರಿ ಏನ್ ಅವ್ರು ತಪ್ಪಿ ಬೇರೆ ಕಡೆ ಹುಡುಕ್ತಾ ಇದ್ದಾರ, ಅದು ವಾಪಸ್ ಸರಿಯಾದ ದಾರಿಯನ್ನ ತೋರಿಸುವಂತ ಕೆಲಸ ನಾವು ಪೂರ್ವಜ ಆತ್ಮರದಿದೆ. ಅಂದ್ಮೇಲೆ ಬಾಬಾ ಅಂತಾರ, ಈ ಸಮಯದಲ್ಲಿ ನೀವು ಪೂರ್ವಜ ಆತ್ಮರವರಿಗೆ ಪಾಲನೆ ಕೊಡ್ಲೇಬೇಕಾಗಿದೆ. वैसे भी देखो किसी की भी पालना लौकिक में भी बड़ों से होती है ना. ಲೌಕಿಕದಲ್ಲೂ ಕೂಡ ಯಾರದೇ ಪಾಲನೆ ಆಗ್ತದ, ಸಂಭಾಲನೆ ಆಗ್ತದ, ಪರವರಿಶ್ ಆಗ್ತದಂದ್ರ ದೊಡ್ಡವ್ರ ಮೂಲಕನೇ ಆಗ್ತಿರ್ತದ. वही उन्हों के शरीर के खाने पीने पढ़ाई जो सोर्स ऑफ इनकम है उनका प्रबंध करते हैं. तो जैसे बाबा ने आप सभी बच्चों की भिन्न भिन्न शक्तियों से पालना की है, वैसे अभी आपका कार्य है सारे वृक्ष के टाल टालियों और पत्तों की पालना करना. ಈ ಸಮಯದಲ್ಲಿ ತಾವೆಲ್ಲಾ ಮಕ್ಕಳದು ವಿಭಿನ್ನ ಶಕ್ತಿಯ ಮೂಲಕ ಪಾಲನೆ ಕೊಡೋದು. ಹಾಗಂತೂ ನೋಡಿದ್ರೆ ಇಡೀ ವೃಕ್ಷದ ಟೊಂಗೆಗಳಿಗೆ ಎಲೆಗಳಿಗೆ ನಿಮ್ಮ ಮೂಲಕವೇ ಪಾಲನೆ ಸಿಗ್ಬೇಕಂತಾರ ಬಾಬಾ. ಬೇರಿನಿಂದನೇ ಹೋಗೋದು, ಅದಕ್ಕೆ ಬೇರುಗಳು ಬಹಳ ಶಕ್ತಿಶಾಲಿ ಆಗ್ಬೇಕಾಗಿದೆ. ಐಸಾ ಉಮಂಗ್ ಆ ಪೂರ್ವಜ ಆತ್ಮಾಂಕೋ ಆತಾ ಹೇನಾ, ಎಲ್ಲರಿಗೂ ಸಕಾಶ ಕೊಟ್ಟು ಸಶಕ್ತರನ್ನಾಗಿ ಮಾಡ್ಬೇಕನ್ನುವಂತಹ ಪ್ರೇರಣೆ ಉತ್ಸಾಹ ನೀವು ಮಕ್ಕಳಲ್ಲಿ ಇದೆಯಲ್ಲ, ಈ ನಶಾ ಇದೆಯಲ್ಲ ಅಂತಾರ ಬಾಬಾ. देखो सारे ड्रामा में जितनी आप आत्माओं की कायदे प्रमाण पूजा होती है उतनी पूजा कोई की भी महात्मा धर्म पिता की नहीं होती. ಸತ್ಯುಗದ ದೇವಿ ದೇವತೆಗಳದು ಮುಕ್ಕೋಟಿ ದೇವತೆಗಳ ಪೂಜೆ ಆದಂತೆ ಈ ಜಗತ್ತಿನೊಳಗೆ ಮಹಾತ್ಮರದು ಕೂಡ ಧರ್ಮ ಪಿತರದು ಕೂಡ ಆ ರೀತಿ ಪೂಜೆ ಆಗುದಿಲ್ಲ ಅಂತಾರ ಬಾಬಾ. ಅಷ್ಟು ನಿಯಮ ಪ್ರಮಾಣ, ಆರತಿ, ಭೋಗ, ಪ್ರಸಾದ, ನೈವೇದ್ಯ, ಈ ಕೀರ್ತನೆ, ಹಾಡು ಇವೆಲ್ಲವುಗಳ ಮೂಲಕ ಪೂಜೆ ಆಗ್ತದೆ. तो आप पूर्वज के साथ पूज्य भी हो. ಅಂದ್ಮೇಲೆ ಬಾಬಾ ಬಹಳ ಸುಂದರ ಮಾತು ಹೇಳ್ತಾ ಇದ್ದಾರೆ, ನೀವು ಹಿರಿಯರು ಇದ್ದೀರಿ, ಪೂರ್ವಜರು ಜೊತೆಯಲ್ಲಿ ಬಹಳ ಪೂಜ್ಯರು ಇದ್ದೀರಿ. ड्रामा में आप जैसा पूजन और गायन किसी का भी नहीं है. ಬಹಳ ಅತಿ ಸುಂದರ ಮಾತು. ಈ ಡ್ರಾಮಾದಲ್ಲಿ ತಮ್ಮ ಹಾಗೆ ಪೂಜನೆ, ಪೂಜಾ ಮತ್ತು ಗಾಯನ ಬೇರೆ ಯಾರ್ದು ಆಗೋದಕ್ಕ ಸಾಧ್ಯನೇ ಇಲ್ಲ ಅಂತಾರ ಬಾಬಾ. यह ब्राह्मण परिवार श्रेष्ठ परिवार है. परिवार की बहुत महिमा है ना. ये ईश्वरीय परिवार बार बार नहीं मिलता. अंडरलाइन ಬಾಬಾ ಹೇಳ್ತಾರೆ, ಈ ಬ್ರಾಹ್ಮಣ ಪರಿವಾರ ಬಹಳ ಶ್ರೇಷ್ಠ ಪರಿವಾರ ಇದೆ. ಈ ಪರಿವಾರದ ಬಹಳ ಮಹಿಮಾ ಇದೆ. ಈ ಈಶ್ವರಿಯ ಪರಿವಾರ ಪದೇ ಪದೇ ನಮಗೆ ಸಿಗೋದಿಲ್ಲ. कल में एक ही बार यह ईश्वरीय परिवार मिला. इतना बड़ा परिवार सारे कल में कभी नहीं मिलता. ಇಷ್ಟು ದೊಡ್ಡ ಮುಕ್ಕೋಟಿ ಜನರ ಈ ಬ್ರಾಹ್ಮಣ ಪರಿವಾರ, ಪರಮಾತ್ಮನನ್ನ ಸಂಗಮ ಯುಗದಲ್ಲಿ ಅರಿತಂತ ಮಕ್ಕಳ ಪರಿವಾರ ಇದೆಯಲ್ಲ, ಇದು ಕಲ್ಪದಲ್ಲಿ ಒಂದೇ ಒಂದ್ ಬಾರಿ ಸಿಗ್ತದೆ. परिवार की भी विशेषता को जानना और परिवार में चलना एक महान सब्जेक्ट है. अंडरलाइन. ಇಷ್ಟೊಂದು ಇದು ಸೂಕ್ಷ್ಮ ಮಾತಿದೆ. ಅನೇಕರಿದ್ದಾರ. ಇದರ ಉದಾಹರಣೆ ಅಂದ್ರೆ ಪರಿವಾರದ ವಿಶೇಷತೆಯನ್ನ ತಿಳ್ಕೊಂಡು ಪರಿವಾರದಲ್ಲಿ ನಡೆಯೋದು ಇದೊಂದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ ಅಂತಾರ ಬಾಬಾ. ಹೇಗೆ ಲೌಕಿಕ ಪರಿವಾರ ಇದೆ, 4-5 ಜನ ಅಜ್ಜಾದೇರದಾರ, ಅವರ ಮಕ್ಕಳೆಲ್ಲರೂ ಕೂಡ ಈಗೂ ಒಂದೇ ಪರಿವಾರ ತರ ಇದ್ದಾರ. ಹೀಗೆ ಇರ್ತಾ ಯಾವುದೋ ಒಬ್ಬ ಮಗ ಉಲ್ಟಾ ನಡಿಲಿಕ್ಕೆ ಶುರು ಮಾಡ್ತಾನ, ಅದ್ರಲ್ಲಿ ಯಾವಳೋ ಒಬ್ಬ ಸೊಸೆ ಉಲ್ಟಾ ಆ ಪರಿವಾರಕ್ಕೆ ಹೊಂದಿಕೊಳ್ಳೋದಿಲ್ಲ, ಆಗ ಅದು ಬಹಳ ಪರಿಶಾನ್ ಆಗ್ತದೆ. ಹಾಗೆ ಈ ಈಶ್ವರೀಯ ಪರಿವಾರದಲ್ಲೂ ಕೂಡ ಕೆಲವರು ಏನಿದಾರ, ಈ ಪರಿವಾರದ ವಿಶೇಷತೆಯನ್ನ ತಿಳ್ಕೊಂಡ್ ಬಿಡ್ತಾರ. ಇದು ಈಶ್ವರ ಸ್ಥಾಪನೆ ಮಾಡಿದಂತ ಪರಿವಾರದ, ಇದರಲ್ಲಿ ಅನೇಕ ಮಕ್ಕಳಲ್ಲಿ ಅನೇಕ ವಿಶೇಷತೆ ಅದ. ಅವರಲ್ಲಿ ಭಲೆ ಅವಗುಣಗಳಿರ್ಲಿ, ಅನೇಕ ಕಮ್ಜೋರಿಗಳದಾವು, ಆದ್ರೆ ಭಗವಂತನ ತಿಳ್ಕೊಂಡಿದಾರಲ್ಲ, ಇದಕ್ಕಿಂತ ವಿಶೇಷ ಮತ್ತೆ ಯಾವುದೂ ಇಲ್ಲ. ಅಂದ್ಮೇಲೆ ಈ ಪರಿವಾರದಲ್ಲಿ ಪರಿವಾರದ ಬಗ್ಗೆ ತಿಳ್ಕೊಂಡು ಈ ಪರಿವಾರಕ್ಕೆ ಹೊಂದ್ಕೊಂಡ್ ನಡೆಯೋರು ಏನದಾರಲ್ಲ ಬಹಳ ಕಡಿಮೆ. ಯಾಕಂದ್ರೆ ಇದು ಬಹಳ ವಿಶೇಷ ಸಬ್ಜೆಕ್ಟ್ ಅದ. ಯಾವುದೇ ಒಬ್ಬ ಹೆಣ್ಮಗಳು ಪತಿ ಮನೆಯಲ್ಲಿ ಹೊಂದ್ಕೊಳ್ಳೋದು, ಅಥವಾ ಯಾವುದೇ ಒಬ್ಬ ಮಗ
ಆ ಮನೆತನದ ಕೀರ್ತಿಯನ್ನ ಬೆಳೆಸೋದಿದೆಯಲ್ಲ, ಇದು ಸಾಧಾರಣ ಮಾತಲ್ಲ. ಬಹಳ ದೊಡ್ಡ ವಿಷಯ, ಬಹಳ ದೊಡ್ಡ ಸಬ್ಜೆಕ್ಟ್ ಅದ. सुनाया था कि इस ज्ञान का फाउंडेशन है निश्चय, और निश्चय में 4 बातें है ना. ಈ ಜ್ಞಾನದ ಫೌಂಡೇಶನ್ ಏನಿದೆ ಅಂತಂದ್ರೆ ನಿಶ್ಚಯ. ನಿಶ್ಚಯ ಇಲ್ಲ ಅಂದ್ರೆ ಈ ಜ್ಞಾನದಲ್ಲಿ ಸಾವಿರಾರು ಕ್ವೆಶನ್ಸ್ ಹೇಳ್ತಾವ್. ಹಿಂಗ್ಯಾಕ್ ಹಂಗ್ಯಾಕಂತ, ಅಂದ್ರೆ ಯಾರೋ ಮನುಷ್ಯರೇ ಹೇಳತ್ತಾರೇನೋ, ಯಾರೋ ಅಕ್ಕೋರು ಸಹೋದರರು ಹೇಳ್ತಾ ಇದ್ದಾರೆ ಈ ಜ್ಞಾನ ಅನ್ನಿಸ್ತು. ಈ ಜ್ಞಾನ ಸ್ವಯಂ ಭಗವಂತ ಹೇಳುವಂಥದ್ದು. ಇದು ಫೌಂಡೇಶನ್ ಅಂತಂದ್ರೆ ನಿಶ್ಚಯ. ಆ ನಿಶ್ಚಯದಲ್ಲೂ 4 ಮಾತಂತಾರ ಬಾಬಾ. ಬಾಬಾ ದಾದಾ ಸಾಥ್ ಮೇ ಹೇ ಹಿ और ನಾಲೆಜ್ ಮೇ. ಬಾಬಾ ಹೇಳ್ತಾರ ಬಾಬಾ ದಾದಾ ಬ್ರಹ್ಮ ಬಾಬಾ ಜೊತೆಯಲ್ಲೇ ಅದಾರ. ಜ್ಞಾನದಲ್ಲಿ, ಡ್ರಾಮಾದಲ್ಲಿ, ಜ್ಞಾನದ ಮೇಲೆ ಒಂದು ಬಾಬನ್ ಮೇಲೆ ಪೂರ್ಣ ವಿಶ್ವಾಸ, ಬಾಬಾ ಹೇಳುವ ಜ್ಞಾನದಲ್ಲಿ ಪೂರ್ಣ ವಿಶ್ವಾಸ. ಇದು ಹಿಂಗ್ಯಾಂಗ್ ಜ್ಞಾನ ಹಿಂಗ್ಯಾಂಗ್ ಹೇಳ್ತಾರತ್ತಂದ್ರೆ ಇದ್ರ ಅರ್ಥ, ಇದು ಹಿಂಗ್ಯಾಂಗ್ ಹೇಳ್ತಾರಂತ ಯಾವಾಗ ಅಂತೀವಿ? ಯಾವಾಗಂದ್ರೆ ಯಾವಾಗ್ಲೂ ಲೌಕಿಕನಲ್ಲಿ ಮಮ್ಮಿ ಕುಡಿ ಅಂದಾರ, ಮಮ್ಮಿ ಏನ್ ಹಾಕ್ಯಾರೋ ಏನೋ ಯಾರಿಗ್ ಗೊತ್ತು ಅಂತ. ಅರೆ ಮಮ್ಮಿನೇ ಹಾಕೊಟ್ಟಾರತ್ತಂದ್ರ ಅದ್ರ ಕಲ್ಯಾಣ ಇದೆ, ನಾವು ಕಣ್ಣು ಮುಚ್ಚಿ ಕುಡಿತೀವಿ. ಹಂಗೆ ಪರಮಾತ್ಮನ ತಿಳ್ಕೊಂಡ್ಮೇಲೆ ಪರಮಾತ್ಮನ ನಾಲೆಜ್ ಅಲ್ಲಿ ಎಂದಿಗೂ ಸಂಶಯ ಹುಟ್ಟೋದಿಲ್ಲ, ಪ್ರಶ್ನೆನೇ ಹುಟ್ಟೋದಿಲ್ಲ. ಬಾಬಾ ಏನ್ ಹೇಳ್ತಾರ ಮನಸ್ಸು ಸ್ವೀಕಾರ ಮಾಡ್ತದೆ. ಯಾಕ ಭಗವಾನ್ ಬಾಬಾ ಅಂದ್ರೆ ಕೇವಲ ಒಬ್ಬ ಸಾಮಾನ್ಯ ಪಿತಾ ಅಲ್ಲ, ಪರಮಾತ್ಮ. ಆಮೇಲೆ ಪರಮಾತ್ಮನ ಮೇಲೆ ನಿಶ್ಚಯ, ಪರಮಾತ್ಮ ಹೇಳುವ ಜ್ಞಾನದಲ್ಲಿ ನಿಶ್ಚಯ, ಮತ್ತು ಈ ವಿಶ್ವ ನಾಟಕ, ಇದೊಂದು ನಾಟಕ ಇದೆ, ಕೇವಲ ರೆಡಿಮೇಡ್ ಪ್ರೀ ಸ್ಕ್ರಿಪ್ಟೆಡ್ ನಾಟಕ ಇದೆ. ನಾಟಕದ ಮೇಲೆ ನಿಶ್ಚಯ, ಪರಿವಾರದಲ್ಲಿ ಸಭಿ ಎಲ್ಲರಲ್ಲೂ ನಿಶ್ಚಯ. तो निश्चय बुद्धि होना सहज पुरुषार्थी बन जाते हो. ನಿಶ್ಚಯ ಬುದ್ಧಿಯವರಿದ್ದಾಗ ಮಾತ್ರ ಸಹಜ ಪುರುಷಾರ್ಥಿ ಆಗೋದಕ್ಕ ಸಾಧ್ಯ. जैसे बाप दादा में निश्चय है ना, ऐसे परिवार में भी निश्चय आवश्यक है. ಹೇಗೆ ಶಿವ ಬಾಬನ ಮೇಲೆ ಎಷ್ಟು ನಿಶ್ಚಯೋ ಹಾಗೆ ಈಶ್ವರಿ ಪರಿವಾರದ ಮೇಲೆ ಅಷ್ಟೇ ನಿಶ್ಚಯ ಇರ್ಬೇಕಂತಾರ ಬಾಬಾ. ಜೈಸೆ ದೇಖೋ ಜಬ್ ಆಪ್ ಕೋಯಿ ವಿ ಬಾತ್, ಬಾಬಾ ಹೇಳ್ತಾರೆ ಯಾವ್ದಾದ್ರೂ ಒಂದು ನೀವು ವಸ್ತುವಿನ ಪ್ಯಾಕಿಂಗ್ ಮಾಡ್ತೀರಿ ಅಂತಂದ್ರ ಆ ಪ್ಯಾಕಿಂಗ್ ಒಳಗೆ 4 ಕಡೆಗೂ ಟೈಟ್ ಮಾಡ್ತೀರಲ್ಲ, ಏನು ಒಂದೇ ಕಡೆ ಟೈಟ್ ಮಾಡ್ತೀರೋ ಎಲ್ಲಾ ಕಡೆಗೂ. ಹಂಗೆ ಬಾಬಾ ಹೇಳ್ತಾರೆ ಒಂದು ಗಟ್ಟಿ ಮುಟ್ಟಾಗಿ ಆ ವಸ್ತು ಇರ್ಬೇಕು ಅಂತಂದ್ರ ಅದರಲ್ಲಿ 4 ಕಡೆಗೂ ಹೆಂಗ ಆ ವಸ್ತುವಿನ ಟೈಟ್ ಆಗಿ ಫಿಟ್ಟಿಂಗ್ ಮಾಡ್ಲಾಗ್ತದ, ಪ್ಯಾಕ್ ಮಾಡ್ಲಾಗ್ತದ. ಹಂಗೇನೆ ಬಾಬಾ ಹೇಳ್ತಾರೆ 4 ವಿಷಯ. ಒಂದು ಬಾಬನ್ ಮೇಲೆ ನಿಶ್ಚಯ, ಬಾಬಾ ಹೇಳುವ ಜ್ಞಾನದಲ್ಲಿ ನಿಶ್ಚಯ, ಡ್ರಾಮಾದ ಮೇಲೆ ಮತ್ತು ಪರಿವಾರದ ಮೇಲೆ. अगर 4 ही बातें मजबूत नहीं है तो विघ्न आते हैं. ಯಾಕೆ ಪುರುಷಾರ್ಥ ಬ್ರಹ್ಮಕುಮಾರಿ ಪರಿವಾರದಲ್ಲಿ ಬಂದ್ಮೇಲೆ, ಬಾಬನ್ ಮಗು ಆದ್ಮೇಲೆ ಇಲ್ಲಿ ಯಾರ ಜೊತೆಗೋ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ, ಯಾವುದೋ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಶುರು ಆಗ್ತದ, ಅನೇಕ ರೀತಿ ವಿಘ್ನ ಬರ್ತದ. ಯಾಕೆ ಬರ್ತದ ಅಂತಾರ ಬಾಬಾ, ಯಾರು ಈ 4 ವಿಷಯದ ಮೇಲೆ ನಿಶ್ಚಯ ಇಟ್ಟಿದಾರಲ್ಲ ಅವ್ರಿಗೆ ವಿಘ್ನ ಬರಕ್ ಸಾಧ್ಯ ಇಲ್ಲ ಅಂತಾರ ಬಾಬಾ. ವಿಘ್ನ ಯಾರಿಗ್ ಬರ್ತದಂದ್ರೆ ಯಾರಿಗೆ ಡೈರೆಕ್ಟ್ ಪರಮಾತ್ಮ ಮೇಲೆ ಸಂಶಯ ಇದೆ. ಇನ್ನು ಬಾಬಾ ಅಂದ್ರ ಹಿಂಗಲ್ಲ ಹಿಂಗಂತಾನು, ಅಥವಾ ಬಾಬಾ ಹೇಳುವ ಜ್ಞಾನದಲ್ಲಿ ಸಂಶಯ ಇದೆ ಅಂತಂದ್ರ ಜರೂರ್ ಬಾಬಾ ಹೇಳ್ತಾರ ಅವ್ರ ಜೀವನದಲ್ಲಿ ಬಹಳಷ್ಟು ಪದೇ ಪದೇ ವಿಘ್ನಗಳು ಬರ್ತಾವ. ವಿಘ್ನ ಬರುವುದಂತಂದ್ರೆ ಏನು? ವಿಘ್ನ ಬರುವುದು ಅಂದ್ರೆ ಅವ್ರ ಜೀವನದಲ್ಲಿ ಏನಾದ್ರೂ ಶರೀರದ ತೊಂದರೆ ಆಗೋದು, ಅವ್ರ ಜೀವನದಲ್ಲಿ ಪದೇ ಪದೇ ಹಣಕಾಸಿನ ತೊಂದರೆ ಬರೋದು, ಅಥವಾ ಸಂಬಂಧದಲ್ಲಿ ಏನ್ರ ಜಗಳ ಆಗೋದು, ಇವೆಲ್ಲ ವಿಘ್ನ. ವಿಘ್ನ ಬರೋದು ಅಂತಂದ್ರೆ ಹೈಯರ್ ಕಾನ್ಶಿಯಸ್ಸಿಗೆ ಅವರು ತಲುಪ್ಲಿಕ್ಕೆ ಆಗೋದಿಲ್ಲ, ಅವ್ರ ಸಂಪೂರ್ಣ ಏಕಾಗ್ರತೆಯನ್ನ ತಲುಪ್ಲಿಕ್ಕೆ ಆಗೋದಿಲ್ಲ, ಒಂದು ಸನಾತನ ಸತ್ಯದಲ್ಲಿ ಸ್ಥಿತ ಆಗ್ಲಿಕ್ಕೆ ಆಗೋದಿಲ್ಲ. ಭಗವಂತನಲ್ಲಿ ನಿಶ್ಚಯ, ಸಂಪೂರ್ಣ ನಿಶ್ಚಯ ಏನಿದೆ ಇದು ಸದಾ ಇರೋದಿಲ್ಲ. ನಿಶ್ಚಯ ಮುರಿತದ, ಈ ಈಶ್ವರ್ಯ ಜೀವನದಲ್ಲಿ ಸಂಶಯ ಹುಟ್ಟುತ್ತದ. ಈ ರೀತಿ ಅನೇಕ ರೀತಿಯ ವಿಘ್ನಗಳು ಬರ್ತವೆ. ಯಾಕಂದ್ರೆ ಈ 4 ವಿಷಯದಲ್ಲಿ ಒಂದರ ಮೇಲೇನೆ ಏನಾದ್ರೂ ಅವರಿಗೆ ಸಂಶಯ ಇದ್ದಿದ್ರೆ, ಅಂದ್ರೆ ನಂಗೆ ಬಾಬಾ ಓಕೆ, ಬಾಬನ್ ಪರಿವಾರ ಬಾಬನ್ ಮನಿ ಅಂದ್ರ ಆಗೋದಿಲ್ಲ, ಈ ಬಾಬನ್ ಮಕ್ಕಳದಾರಲ್ಲ ಬಹಳ ಡೇಂಜರ್ ಅದಾರ, ಇವ್ರಂದ್ರೆ ನನಗ ಆಗೋದಿಲ್ಲ, ಹಿಂಗಿಲ್ಲ. ಬಾಬಾ ಹೇಳ್ತಾರ ಇಲ್ಲ, ಎಲ್ಲರೂ 4 ವಿಷಯದಲ್ಲಿ पूर्ण निश्चय. विघ्नों को पार करने में अटेंशन देना पड़ता है, इसलिए परिवार की पहचान, परिवार से प्यार, एक दो को समझना यह बहुत आवश्यक है. ಈ ಪರಿವಾರದೊಳಗ ಒಬ್ರನ್ನೊಬ್ರು ತಿಳ್ಕೊಂಡು ಒಬ್ರಿಗೊಬ್ರು ಪ್ರೀತಿಯಿಂದ ಅರ್ಥ ಮಾಡ್ಕೊಂಡು ನಡೆಯೋದು ಬಹಳ ಬಹಳ ಅವಶ್ಯಕ ಇದೆ. ಪೂರ್ವಜ್ ಹೋ ಪೂಜ್ಯ ಹೋ. ಯಾಕೆ ಬಾಬಾ ಈ ಮಾತು ಹೇಳ್ತಾರಂದ್ರ ನೀ ಪೂರ್ವಜರು ಇದೀರಿ, ಪೂಜ್ಯನೂ ಇದೀರಿ. ಈ ಮಾತು ತಮ್ಮೊಳಗ ತಮ್ಮ ಜೊತೆಗಾರರೊಳಗ ತಗೊಂಡ್ ಬನ್ರಿ. ಕ್ಯಾವಿ ಹೋ ನಂಬರ್ ವಾರ್ ತೋ ಹೇನಾ, ಏನಾ ಇರ್ಲಿ ಬಟ್ ನಂಬರ್ ವಾರ್ ಅಂತೂ ಇದೀರಲ್ಲ. ಲೇಕಿನ್ ಬ್ರಾಹ್ಮಣ ಪರಿವಾರ ಕ ವಿಶೇಷ ಕಾರ್ಯ ಹೇ ದುವಾ ದೇನಾ ದುವಾ ಲೇನಾ. ಈ ಬ್ರಾಹ್ಮಣ ಪರಿವಾರದ ವಿಶೇಷ ಕಾರ್ಯನೇ ಆಗಿದೆ ಒಂದು ಆಶೀರ್ವಾದ ಕೊಡೋದು ಮತ್ತು ಎಲ್ಲರಿಂದ ಆಶೀರ್ವಾದ
ಪಡೆದುಕೊಳ್ಳೋದು. ಇಂದಿನ ಮುರಳಿಯ वरदान स्वस्थिति द्वारा सर्व परिस्थितियों को पार करने वाले निराकारी अलंकारी भव. ಸ್ವಸ್ಥಿತಿಯ ಮೂಲಕ ಸರ್ವ ಪರಿಸ್ಥಿತಿಗಳನ್ನ ಪಾರ್ ಮಾಡುವಂತಹ ನಿರಾಕಾರಿ अलंकारी ಆಗ್ರಿ. जो अलंकारी है वे कभी देह अहंकारी नहीं बन सकते. ಯಾರು ಅಲಂಕಾರಿ ಅದಾರ ಅವರು ದೇಹ ಅಹಂಕಾರಿ ಆಗೋದಿಲ್ಲ. ಅಲಂಕಾರಿ ಅಂತಂದ್ರೆ ಯಾರು ಕಮಲ ಪುಷ್ಪ ಸಮಾನವರ ಬುದ್ಧಿ ಇದೆ, ಯಾರ್ದು ಪೂರಾ ಡ್ರಾಮಾ ಚಕ್ರದ ನಾಲೆಜ್ ಇದೆ ಯಾರ ಬುದ್ಧಿಯೊಳಗ, ಯಾರು ಏನು ವಿಷ್ಣುವಿನ ಕೈಯಲ್ಲಿ 4 ವಿಶೇಷತೆಗಳು ಅಲಂಕಾರಗಳಿವೆ, ಆಶೀರ್ವಾದ ಕೊಡುವಂತ ಭಾವನೆ ಇದೆ, ಅಂತವ್ರು ಎಂದಿಗೂ ಅಹಂಕಾರಿ ಆಗಿರುವುದಿಲ್ಲ ಅಂತಾರ ಬಾಬಾ. ನಿರಾಕಾರಿ और अलंकारी रहना यही है ಮನ್ಮನಾಭವ ಮಧ್ಯಾಜಿ ಭವ. ನಿರಾಕಾರಿ ಆಗೋದು ಅಂದ್ರೆ ಮನ್ಮನಾಭವ, अलंकारी ಆಗೋದು ಅಂದ್ರೆ ಮಧ್ಯಾಜಿ ಭವ. जो वैसी स्वस्थिति में स्थित रहते हो तो सर्व परिस्थितियों को सहज ही पार कर लेते. ಯಾವಾಗ ಈ ಎಲ್ಲ ಅಲಂಕಾರಗಳನ್ನ ಕೇವಲ ಹಾಕೊಂಡ್ ಫೋಟೋ ತೆಗೆಸ್ಕೊಳ್ಳೋದೆಲ್ಲ ಹಿಡ್ಕೊಂಡು ಯಾವಾಗ ನೀವು ನಿಜವಾಗಿಯೂ ನಿಮ್ಮ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ, ಸ್ಥಿತಿಯಿಂದ ನೀವು ಆ ರೀತಿ ಸ್ವಸ್ಥಿತಿ ಮಾಡ್ಕೊಳ್ತೀರಿ, ಅವಾಗ ಪರಿಸ್ಥಿತಿಗಳ ಮೇಲೆ ಸಹಜ ಪಾರಾಗ್ತೀರಿ. इससे अनेक पुराने स्वभाव समाप्त हो जाते. ಇದರಿಂದ ಅನೇಕ ಹಳೆಯ ಎಲ್ಲಾ ಸ್ವಭಾವ ಸಂಸ್ಕಾರಗಳು दूर ಆಗ್ತವ. स्व में आत्मा का भाव देखने से भाव स्वभाव की बातें समाप्त हो जाती. ಸ್ವಯಂನೊಳಗ ಆತ್ಮ ಭಾವ ನೋಡೋದ್ರಿಂದ ಈ ಭಾವ ಸ್ವಭಾವದ ಮಾತೇನಿದಾವಲ್ಲ ಅಂದ್ರ ಆತ್ಮ ಏನಿದೆ ಅದು ಸದಾ ಪರಿಶುದ್ಧ ಇದೆ. ಆದ್ರೆ ಆ ಆತ್ಮನ ರೋಲ್ ಒಳಗೆ ಕೆಲವೊಮ್ಮೆ ವಿಶೇಷ ಕಿರಿಕಿರಿ ಆಗ್ಲಿ ಅಥವಾ ಜಗಳ ಆಗ್ಲಿ ಸಂಶಯ ಆಗ್ಲಿ ಏನೋ ಬರ್ತದೆ. ಖರೆ ಅದು ಸತ್ಯ ಅಲ್ಲ. ಆ ಘಟನೆ ಅವರ ರೋಲ್ ಒಳಗೆ ನೂಂದಿದೆ, ಅವ್ರ ಆ ಸಮಯಕ್ಕೆ ಮಾತಾಡಿದಾರ, ಆ ತರ ನಡ್ಕೊಂಡಿದಾರ, ಅದನ್ನೇ ಹಿಡಿಬೇಡ್ರಿ ಅಂತಾರ ಬಾಬಾ. ಯಾಕಂದ್ರೆ ಆ ಭಾವ ಸ್ವಭಾವ ಏನಿದೆ ಅದು ಆ ಟೈಮ್ ಅನುಸಾರ ಅವ್ರ ಮೂಲಕ ಆಗ್ಲೇಬೇಕಾಗಿತ್ತು. ಬಸ್ ನೀವು ನೋಡ್ರಿ ಒಳಗಡೆ ಇರುವ ಆತ್ಮನನ್ನ तो सामना करने की सर्व शक्तियां स्वयं में आ जाती है. ಯಾವಾಗ ನೀವು ಸ್ವಯಂ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಎದುರುಗಡೆಯಲ್ಲಿರುವವರು ಭಾವ ಸ್ವಭಾವ ನೋಡದೆ ಅವ್ರೊಳಗಿರುವ ಆತ್ಮವನ್ನ ನೋಡಿದ್ರಿ ಅಂತಂದ್ರ ನೀವು ಎದುರಿಸುವಂತ ಶಕ್ತಿ ಸಹಜ ನಿಮ್ಮೊಳಗ್ ಬರ್ತದ ಅಂತಾರ ಬಾಬಾ. ಸ್ಲೋಗನ್ संकल्प का एक कदम आपका तो सहयोग के 1000 कदम बाबा के. ಸಂಕಲ್ಪದ ಒಂದು ಹೆಜ್ಜೆ ನಿಂದಾದ್ರೆ ಸಹಯೋಗದ ಅನೇಕ ಹೆಜ್ಜೆಗಳು ಬಾಬಾ ಇಡಿಸ್ತಾರೆ ಅಂತ. ನೀವು ಒಂದು ಸಂಕಲ್ಪ ಮಾಡ್ರಿ ಅಶರೀರಿ ಆಗ್ಬೇಕು ಅಂತ, ಒಂದ್ ಸಂಕಲ್ಪ ಮಾಡ್ರಿ ನಾ ಸದಾ ಯೋಗದಲ್ಲಿ ಇರಬೇಕು ಅಂತ. ನೀವು ಒಂದ್ ಮಾಡರೆ ನೋಡ್ರಿ ಅಂತಾರ ಬಾಬಾ. ಹೆಜ್ಜೆ ಇಟ್ಟರೆ ನೋಡ್ರಿ, ಬಾಕಿ ಎಲ್ಲಾ 1000 ಹೆಜ್ಜೆ ನಾನ್ ಇಡಿಸ್ತೀನಿ ಅಂತ. अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनो. जो अपनी व दूसरों की बीती को नहीं देखते, सेकंड में फुल स्टॉप लगाते व सरल चित्त होते हैं. ಯಾರು ಹಿಂದಿಂದು ನೆನಪಿಟ್ಕೋತಾರ, ತಮ್ದು ಮತ್ತು ಇನ್ನೊಬ್ಬರ ಜೊತೆಗಾಗಿದ್ದು ಅವ್ರು ಬಹಳ ಹೊಂದ್ಕೊಳ್ಳೋದಿಲ್ಲ ಅಂತಾರ ಬಾಬಾ. ಯಾರು ತಮ್ದಾಗ್ಲಿ ಇನ್ನೊಬ್ರದಾಗ್ಲಿ ಆದ ಘಟನೆ ಮರೆತು ನಡೀತಾರಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಹಾಕ್ತಾರ, ಅವ್ರು ಬಹಳ ಸರಳ ಇರ್ತಾರ. जो सरल चित्त होते उनके नयनों से मुख से चलन से मधुरता या हर्षित मुक्ता प्रत्यक्ष रूप में देखने में आती है. ಯಾರು ಸರಳ ಚಿತ್ತ ಇರ್ತಾರ, ಸರಳ ಚಿತ್ತ ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಹಿಂದಿನ ಮರೆತು ಇವ್ರು ಹಿಂದ್ ಮಾಡಿದ್ರು ಅಂದಿದ್ರು ಅಂತಿಲ್ಲ. ಅದಕ್ಕಂತಾರ ಬಾಬಾ ಈ ಸರ್ ಪ್ರೆಸೆಂಟ್ ಏನ್ ನಡೆದದ, ಈಗ ಖುಷಿ ಇರ್ಬೇಕಾ, ಈಗ ಮಾತಾಡ್ಬೇಕಾ, ಈಗ ಆತ್ಮಸ್ಥಿತಿಯಲ್ಲಿ ಇರ್ಬೇಕಾ, ಭೋಜನ ಸ್ವೀಕಾರ ಮಾಡ್ಬೇಕಾ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾರು ಇರ್ತಾರೋ ಬಾಬಾ ಹೇಳ್ತಾರ ಅವ್ರ ಕಣ್ಣಿನಿಂದ ಅವ್ರ ಮುಖದಿಂದ ಅವರ ಒಂದು ಮಧುರತೆಯ ಹರ್ಷಿತಪನ ಪ್ರತ್ಯಕ್ಷ ಆಗ್ತದೆ ಅಂತಾರ ಬಾಬಾ. ಐಸಿ ಸರಳ ಚಿತ್ತ ಸ್ಥಿತಿ ವಾಲೆ ದೂಸರೋं को भी सरल चित्त बना देते. ಈ ರೀತಿ ಸರಳ ಚಿತ್ತ ಇರೋರೆ ಇನ್ನೊಬ್ಬರನ್ನ ಸರಳ ಚಿತ್ತರನ್ನಾಗಿ ಮಾಡಕ ಸಾಧ್ಯ. सरल चित्त माना जो बात सुनी देखी कि वह सार युक्त हो और सार को ही उठाए. ಯಾರು ಸರಳ ಚಿತ್ತ ಅಂದ್ರೆ ಏನು? ಮಾತು ಒಂದ್ ಆಡ್ಲಿಕ್ಕೆ ಹೋಗಿ 100 ಆಗ್ತದ, ಏನೋ ಒಂದ್ ಮಾಡಕ್ ಹೋಗಿ 10 ಆಗ್ತದ. ಆದ್ರೆ ಅದ್ರಾಗ ಸಾರ್ ಹಿಡೀರಿ ಅಂತಾರ ಬಾಬಾ. ಸಾರ್ ಹಿಡೀರಿ, ಮುಗೀತ್, ಎಲ್ಲಾ ಮಾತನ್ನ ಬಿಟ್ಬಿಡ್ರಿ. ಸಾರ್ ಹಿಡ್ದಾಗ್ಲೇನೆ ಯುಕ್ತಿಯುಕ್ತ ನಡಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾರ ಬಾಬಾ. ಅದರಿಂದ ನೀವು ಸದಾ ಹರ್ಷಿತಿರಕ ಸಾಧ್ಯ ಇದೆ. ಇಂದಿನ
ಮುರಳಿ ಮಹಾವಾಕ್ಯದ ಅನುಭವ ಮಾಡೋಣ. ತಮ್ಮನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ಭೃಗುಟಿಯ ಮಧ್ಯದಲ್ಲಿ ಅನುಭವ ಮಾಡ್ರಿ. ದಿವ್ಯ ಚೇತನ, ನಾನು ಆತ್ಮ, ಪರಂಧಾಮದಿಂದ ಅವತರಿತ ಆದ ಆತ್ಮ